ಇನ್ನು ಮೈಸೂರಿನ ರಾಜಮಾತೆ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ 100 ಕೆಜಿ ತೂಕದ ಬೆಳ್ಳಿ ದ್ವೀಪಗಳನ್ನ ದಾನ ಮಾಡಿ 300 ವರ್ಷಗಳ ಸಂಪ್ರದಾಯವನ್ನ ಪುನರ್ಜೀವನವನ್ನಗೊಳಿಸಿದ್ದಾರೆ. ಆಳೆತ್ತರದ ಬೆಳ್ಳಿ ದೀಪಗಳು ಇನ್ನು ಮುಂದೆ ತಿರುಮಲ ದೇವಸ್ಥಾನಕ್ಕೆ ಬೆಳಗಲಿವೆ. ಭಕ್ತಿ ಮತ್ತು ರಾಜ್ಯ ಪರಂಪರೆಯ ಸಂಕೇತವಾಗಿ ಮೈಸೂರು ರಾಜಮಾತೆ ಪ್ರಮೋದಾ ದೇವಿ ಒಡೆಯಾರ್ ತಿರುಮಲ ದೇವಸ್ಥಾನದಲ್ಲಿ ವೆಂಕಟೇಶ್ವರನಿಗೆ 2 ದೊಡ್ಡ ಬೆಳ್ಳಿ ದೀಪಗಳನ್ನ ದಾನವನ್ನ ಮಾಡಿದ್ದಾರೆ. ರಂಗನಾಯಕ ಕುಲಮಂಟಪದಲ್ಲಿ ನಡೆದ ಅಧಿಕೃತ ಹಸ್ತಾಂತರ ಸಮಾರಂಭದಲ್ಲಿ ದೇವಾಲಯ ಆಡಳಿತ ಮಂಡಳಿಯ ಪರವಾಗಿ ತಿರುಮಲ ತಿರುಪತಿ ದೇವಸ್ಥಾನ ಕಮಿಟಿಯ ಅಧ್ಯಕ್ಷ BR ನಾಯ್ಡು ಅವರು ಈ ಕಾಣಿಕೆಯನ್ನ ಸ್ವೀಕರಿಸಿದರು. ಸರಿಸುಮಾರು 100 ಕೆಜಿ ತೂಕವಿರುವಂತಹ ಈ ಬೆಳ್ಳಿ ದೀಪಗಳನ್ನ ಶಾಶ್ವತ ದೀಪಗಳಾಗಿ ಬಳಸಲಾಗುತ್ತೆ. ಹಗಲು ರಾತ್ರಿ ದೇವಾಲಯದ ಗರ್ಭಗುಡಿಯಲ್ಲಿ ಬೆಳಗುತ್ತಿರುವಂತಹ ಅಖಂಡ ದ್ವೀಪಗಳನ್ನ ದೈವಿಕತೆಯ ಶಾಶ್ವತ ಉಪಸ್ಥಿತಿಯ ಸಂಕೇತವಂತ ಪರಿಗಣಿಸಲಾಗುತ್ತದೆ. ಕಾಣಿಕೆಯು ದೇವಾಲಯದಲ್ಲಿ 300 ವರ್ಷ ಹಳೆಯದಷ್ಟು ಆಗಿದ್ದು ಸಂಪ್ರದಾಯವನ್ನ ಪುನರ್ಜೀವನಗೊಳಿಸಲಾಗಿದೆ ಎನ್ನಲಾಗಿದೆ. ಇನ್ನು ದೇವಾಲಯ ಮತ್ತು ಮೈಸೂರು ಅರಮನೆಯ ದಾಖಲೆಗಳು ನಿರ್ವಹಿಸುವಂತಹ ಐತಿಹಾಸಿಕ ದಾಖಲೆಗಳು ಮತ್ತು 18ನೇ ಶತಮಾನದಲ್ಲಿ ಆಗಿನ ಮೈಸೂರು ಮಹಾರಾಜರು ತಿರುಮಲ ದೇವಾಲಯಕ್ಕೆ ಇದೇ ರೀತಿಯ ಬೆಳ್ಳಿ ದೀಪಗಳನ್ನ ದಾನ ಮಾಡಿದ್ರು ಎನ್ನಲಾಗಿದೆ. ರಾಜಮಾತೆಯ ಈ ಕಾಣಿಕೆಯನ್ನ ನಂಬಿಕೆಯ ಕ್ರಿಯೆ, ಆಳವಾದ ಆಧ್ಯಾತ್ಮಿಕ ಸಂಪ್ರದಾಯವನ್ನ ಮುಂದುವರಿಯುವಿಕೆ ಮತ್ತು ಮೈಸೂರು ರಾಜಮನೆತನ ಹಾಗೂ ತಿರುಮಲದ ನಡುವಿನ ಸಾಂಸ್ಕೃತಿಕ ಸಂಬಂಧ ಬಲಪಡಿಸುವಲ್ಲೂ ಒಂದು ಕಾರ್ಯ ಅಂತ ಪರಿಗಣಿಸಲಾಗಿದೆ.